ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ನಿಮ್ಮ ಚಾನಲ್ ಏನಿದೆ, ನಿಮ್ಮ ಚಾನಲ್ದು ನಿಮಗೆ ಡಿಸ್ಕ್ರಿಪ್ಷನ್ ಬರೆಯೋಕ್ಕೆ ಬರ್ತಾ ಇಲ್ವಾ? ಇಲ್ಲ ಅಂದರೆ ನಿಮ್ಮ ಚಾನಲ್ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಕೀವರ್ಡ್ಸ್ ಆಪ್ಷನ್ ಇದೆಯಲ್ಲ, ಅಲ್ಲಿ ನಿಮಗೆ ಕೀವರ್ಡ್ಸ್ ಹಾಕೋಕ್ಕೆ ಬರ್ತಾ ಇಲ್ವಾ? ಇಲ್ಲ ನಾನು ಏನು ಕೀವರ್ಡ್ಸ್ನ ಹಾಕೋದು, ನನ್ನ ಚಾನಲ್ದು ಗೊತ್ತಿಲ್ಲ ನನಗೆ ಯಾವ ಥರ ಹಾಕೋದು, ಆ್ಯಂಡ್ ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಅದು ಯಾವುದು ಸೆಲೆಕ್ಟ್ ಮಾಡೋಕ್ಕೆ ಬರ್ತಾ ಇಲ್ವಾ? ಸೊ ನೀವು ಸೆಲೆಕ್ಟ್ ಮಾಡ್ಕೋಬೋದು ಈಸಿಲಿ. ನಿಮ್ಮದು ಏನು ಕ್ಯಾಟಗರಿ ಇದೆ ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮದು ಏನು ಕೀವರ್ಡ್ಸ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಬೋದು. ಆ್ಯಂಡ್ ನಿಮ್ಮ ಡಿಸ್ಕ್ರಿಪ್ಷನ್ ಏನಿದೆ ಅದನ್ನು ನೀವು ಈಸಿಯಾಗಿ ಬರ್ಕೋಬೋದು. ಓಕೆನಾ? ತುಂಬ ಈಸಿ. ನೀವು ಟೈಪ್ ಮಾಡಬೇಕಂತಲೇ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಏನು ಮಾಡಬೇಕು, ಕಾಪಿ ಪೇಸ್ಟ್ನ ಮಾಡಬೇಕು ಅಷ್ಟೇ. ನಿಮ್ಮ ಡಿಸ್ಕ್ರಿಪ್ಷನ್ನ ನಿಮ್ಮದು ಯಾವ ಚಾನಲ್ ಇದೆ ಆ್ಯಂಡ್ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅದರ ಡಿಸ್ಕ್ರಿಪ್ಷನ್ನ ನೀವೇ ಈಸಿಲಿ ಕಾಪಿ ಪೇಸ್ಟ್ನ ಮಾಡ್ಕೋಬೋದು. ಅದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನಾನು ನಿಮಗೆ ಬೇರೆ ಯೂಟ್ಯೂಬರ್ಸ್ ಹತ್ರ ಹೋಗಿ ಕೇಳೋ ಅವಶ್ಯಕತೆ ಇಲ್ಲ. ನಾನು ಏನು ಡಿಸ್ಕ್ರಿಪ್ಷನ್ ಬರೋದು, ನಾನು ಯಾವ ಕ್ಯಾಟಗರಿ ಬರುತ್ತೆ ನನ್ನ ಚಾನೆಲ್ದು ಚೆಕ್ ಮಾಡಿ ಹೇಳಿ, ಆ್ಯಂಡ್ ಏನು ಕೀವರ್ಡ್ಸ್ ಹಾಕೋದು ಸೆಟ್ಟಿಂಗಲ್ಲಿ ಅಂತ. ಓಕೆನಾ ಗೈಸ್? ತುಂಬ ಸಿಂಪಲ್ಲಾಗಿ 3 ಏನು ಸೆಟ್ಟಿಂಗ್ ಇದೆ ನೀವೇ ಈಸಿಯಾಗಿ ಮಾಡ್ಕೋಬೋದು ನಿಮ್ಮ ಚಾನೆಲ್ದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಒಬ್ಬರು ಫಸ್ಟ್ ಕಮೆಂಟ್ನ ಮಾಡಿದ್ದಾರೆ. ಸೊ ಅವ್ರ ಚಾನಲ್ನ ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಸ್ಕ್ರೀನಲ್ಲಿ ಹಾಕ್ತಿದ್ದೀನಲ್ಲ, ಸೊ ಇವ್ರ ಚಾನಲ್ನ ಹೋಗ್ಬಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮದು ಇದೆ ಸರ್, ನಾನು ಚಾನಲ್ ಪ್ರಮೋಷನ್ ಏನಾದರೂ ಬೇಕಿದ್ರೆ ಸೊ ಫಸ್ಟ್ ಕಮೆಂಟ್ ಯಾರು ಮಾಡ್ತೀರಾ ಅವ್ರದ್ದು ಚಾನಲ್ ನಾನೇನು ಅವ್ರ ಚಾನಲ್ ನೇಮ್ ಏನಿದೆ ಅವ್ರದ್ದು ಪಿಕ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಮೋಷನ್ನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ChatGPT. ಓಕೆನಾ? ಸೊ ನಾನು ಹೆಂಗೆ ಸರ್ಚ್ ಮಾಡ್ತಾ ಇದ್ದೀನಿ ಅದೇ ಥರ ಸೇಮ್ ನೀವು ಸರ್ಚ್ ಮಾಡಬೇಕು. ಇಲ್ಲಿದೆಯಲ್ಲ ಫಸ್ಟಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಾದ್ಮೇಲೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ನೇ ವೆಬ್ಸೈಟೇ ChatGPT. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ಫಸ್ಟೇ ಸಜೆಸ್ಟ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟೇ ಸಜೆಸ್ಟ್ ಮಾಡಿದಾಗ ನೋಡಿ ಇಲ್ಲಿ ಸ್ಕ್ರಾಲ್ ಮಾಡಿ, ನೀವು ಅದೆಲ್ಲ ಏನು ನೋಡೋಕ್ಕೆ ಹೋಗ್ಬೇಡಿ. ಟ್ರೈ ChatGPT ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ ಚಾಟ್ ಮಾಡೋದು ChatGPT ಜೊತೆ. ಓಕೆನಾ? ಸೊ ಇಲ್ಲಿ ನಾವು ಬರೀಬೇಕು ನಮ್ಮದು ಏನು ಕ್ವಶನ್ ಇದೆ, ನಾವು ಏನು ಕೇಳಬೇಕು ChatGPTಗೆ ಇಲ್ಲಿ ನಾವು ಟೈಪ್ ಮಾಡಬೇಕು. ಸೊ ನಾನೀಗ ಯಾವ ಥರ ಟೈಪ್ ಮಾಡ್ತೀನಿ ಸೇಮ್ ಅದೇ ಥರ ನೀವು ಟೈಪ್ ಮಾಡಬೇಕು. ಓಕೆನಾ? ಸೊ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನಾನು ಏನು ಟೈಪ್ ಮಾಡ್ತಿದ್ದೀನಿ, ಇಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡ್ಕೋಬೋದು. ಕೆನ್ ಯು ಸಜೆಸ್ಟ್ ಶಾರ್ಟ್ ಆ್ಯಂಡ್ ಅಟ್ರಾಕ್ಟಿವ್ ಆ್ಯಂಡ್ ಎಂಗೇಜಿಂಗ್ ಚಾನಲ್ ಡಿಸ್ಕ್ರಿಪ್ಷನ್ ಫಾರ್ ಯೂಟ್ಯೂಬ್ ಚಾನಲ್ ರಿಲೇಟೆಡ್ ಟು ಟೆಕ್ ಚಾನಲ್? ಬೇಡ, ಟೆಕ್ ಚಾನಲ್ ಅಂತ ಹಾಕಲ್ಲ ನಾನು, ಕ್ರೈಮ್ ಸ್ಟೋರೀಸ್ನೇ ಹಾಕ್ತೀನಿ. ಓಕೆನಾ? ಸೊ ಇಲ್ಲಿ ನಾನು ಟೈಪ್ ಮಾಡ್ಕೋತೀನಿ ಕ್ರೈಮ್ ಸ್ಟೋರೀಸ್ ಅಂತ. ಓಕೆನಾ? ಸೊ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಕ್ರೈಮ್ ಸ್ಟೋರಿ ಅಂತ. ಈಗ ಇಲ್ಲಿ ಯಾರೋ ಬಟನ್ ಇತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ, ಲೈಕ್ ನಾವು ಮೆಸೇಜ್ ಹೆಂಗೆ ಸೆಂಡ್ ಮಾಡ್ತೀವಿ ಹಂಗೆ. ಸೊ ನಮಗೆ ಒಂದು ಡಿಸ್ಕ್ರಿಪ್ಷನ್ನ ರೆಡಿ ಮಾಡಿ ಕೊಡುತ್ತೆ. ಸೊ ನಾವು ಏನು ಕ್ರೈಮ್ ಸ್ಟೋರೀಸ್ ಇದೆ ನಮ್ಮ ಕ್ರೈಮ್ ಸ್ಟೋರಿ ಚಾನಲ್ ಏನಿದೆ ಅದಕ್ಕೆ ಡಿಸ್ಕ್ರಿಪ್ಷನ್ನ ರೆಡಿ ಮಾಡಿಕೊಡುತ್ತೆ. ಸೊ ಶೋರ್ ಹಿಯರ್ ಶಾರ್ಟ್ ಅಟ್ರಾಕ್ಟಿವ್ ಅಂತ ಮೇಲೆ ಇದೆಯಲ್ಲ, ಸೊ ಇದನ್ನು ನೀವು ಹಾಕಬೇಡಿ. ಕೆಳಗಡೆ ಇದೆಯಲ್ಲ, ಕೆಳಗಡೆ ನಿಮಗೊಂದು ಕಾಣಿಸ್ತಿದೆಯಲ್ಲ ಬರೆದಿರೋದು, ಅದನ್ನು ಮಾತ್ರ ನೀವು ಕಾಪಿ ಪೇಸ್ಟ್ನ ಮಾಡಬೇಕು. ಓಕೆನಾ? ಅದನ್ನು ಹೆಂಗೆ ಕಾಪಿ ಪೇಸ್ಟ್ ಮಾಡೋದು ಅಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಡಿಲೇ ಇಂಟು ಗ್ರಿಪ್ಪಿಂಗ್ ಕ್ರೈಮ್ ಸ್ಟೋರಿ ಆ್ಯಂಡ್ ಇನ್ನೂ ತುಂಬ ಬರೆದಿದೆಯಲ್ಲ, ಸೊ ಅದನ್ನು ನೀವು ಏನು ಮಾಡಬೇಕು, ನಿಮಗೇನಾದರೂ ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂದರೆ ಬೇಕಿದ್ರೆ ಬೇರೆದು ನೀವು ಬರೆಸ್ಕೋಬೋದು. ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ರಿಸೆಟ್ ಇಲ್ಲಿ ಇನ್ನೊಂದು ಇದೆಯಲ್ಲ ನಿಮಗೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಆ್ಯರೋ ಮಾರ್ಕ್ ಥರ 2 ಕೆಳಗಡೆ. ಸೊ ಸೌಂಡ್ದೊಂದಿದೆ, ಕಾಪಿದೊಂದಿದೆ, ಮತ್ತು ಇಲ್ಲಿ ಆ್ಯರೋ ಮಾರ್ಕ್ 2 ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೂ ನಿಮಗೆ ಚೆನ್ನಾಗಿರೋದು ಸಜೆಸ್ಟ್ ಮಾಡುತ್ತೆ. ನಿಮ್ಗೆ ಇನ್ನೂ ಬೇಕಿದ್ರೆ ಇಷ್ಟ ಆಗಿಲ್ಲ ಅಂದರೆ ಇನ್ನೂ ನೀವು ತುಂಬ ಸಲ ಬೇಕಿದ್ರೂ ತರಿಸ್ಕೋಬೋದು ಬೇರೆ ಕ್ಯಾಟಗರೀಸ್. ಕ್ಯಾಟಗರೀಸ್ ಅಲ್ಲ, ಡಿಸ್ಕ್ರಿಪ್ಷನ್. ಓಕೆನಾ? ಸೊ ನಾನು ಸಿಂಪಲಿ ಇದೇ ತಗೋತೀನಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಕಾಪಿ ಬಟನ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೌಂಡ್ ಬಟನ್ಗಿಂತ ಈ ಕಡೆ ಕಾಪಿ ಬಟನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಏನಾಗುತ್ತೆ, ಕಾಪಿ ಆಗಿಬಿಡುತ್ತೆ. ಸೊ ಕಾಪಿ ಆದಮೇಲೆ ಈಗ ಯಾವ ಥರ ನಾವು ಸೆಟ್ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ಬರೆಯೋದು ಅಂದರೆ ಸಿಂಪಲಿ ನೀವು ಬರೆಯೋದೇನು ಬೇಕಾಗಿಲ್ಲ. ಸೊ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಯಾವ ಥರ ಹಾಕೋದಂತ. ಸೊ ಇಲ್ಲಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಿಸ್ಕ್ರಿಪ್ಷನ್ ಆಪ್ಷನ್ ಇದೆಯಲ್ಲ, ಸಿಂಪಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ನ ಮಾಡ್ತೀನಿ. ಸೊ ಪೇಸ್ಟ್ನ ಮಾಡಿದಾಗ ನಮ್ಮದು ಏನು ಡಿಸ್ಕ್ರಿಪ್ಷನ್ ಇದೆ ಅದು ಪೇಸ್ಟ್ ಆಗಿದೆ. ಸೊ ಇಲ್ಲಿ ಮೇಲೆದು ಏನಿದೆ, ಓಕೆನಾ, ಮೇಲೆದು ಏನಿದೆ ಅದನ್ನು ನಾವು ರಿಮೂವ್ ಮಾಡಬೇಕು. ಸೊ ನಾನು ಎಲ್ಲಿಂದ ರಿಮೂವ್ ಮಾಡ್ತೀನಿ ನೀವು ನೋಡ್ಕೊಳ್ಳಿ. ಸೊ ಇದನ್ನು ಮಾತ್ರ ನಾವು
ರಿಮೂವ್ ಮಾಡಬೇಕು. ಇದೇನಿದೆ ನಮ್ಮ ಡಿಸ್ಕ್ರಿಪ್ಷನು ಇದನ್ನು ಇಲ್ಲೇ ಇಡೋಕ್ಕೆ ಬಿಡಬೇಕು. ಓಕೆನಾ. ಸೊ ಇದನ್ನು ಸೇವ್ ಮಾಡ್ಕೊಳೋದು ಇಷ್ಟೇ ಗಾಯ್ಸ್. ನಿಮ್ಮ ಡಿಸ್ಕ್ರಿಪ್ಷನ್ ಏನಿದೆ ನೀವು ಇನ್ನೂ ಲಾಂಗ್ ಬೇಕಿದ್ರೂ ಬರ್ಸ್ಕೊಬೋದು. ಓಕೆನಾ. ಸೊ ನಾನು ಏನು ಟೈಪ್ ಮಾಡಿದ್ದೆ ಸೇಮ್ ಅದೇ ಥರ ಟೈಪ್ ಮಾಡಿಬಿಟ್ಟು ಅದ್ರ ಜೊತೆಗೆ ಆ್ಯಡ್ ಮಾಡೋದು ಅಷ್ಟೇ. ಓಕೆನಾ. ಸೊ ಇದಾಯಿತು ನಮ್ಮದು ಡಿಸ್ಕ್ರಿಪ್ಷನ್ನು. ಈಗ ಕೀವರ್ಡ್ಸು, ಚಾನೆಲ್ದು ಕೀವರ್ಡ್ಸು. ಸೊ ನಾನು ಇಲ್ಲೇನು ಬರಿತಾ ಇದ್ದೀನಿ ಸೇಮ್ ಅದೇ ಥರ ಬರೀರಿ ನೀವು. ಓಕೆನಾ. ಸಜೆಸ್ಟ್ 20 ಕೀವರ್ಡ್ಸ್. ಓಕೆನಾ. ಕೀವರ್ಡ್ಸ್ ಅಂತ ಹಾಕ್ಬಿಟ್ಟು ಫಾರ್ ಯೂಟ್ಯೂಬ್ ಚಾನೆಲ್ ರಿಲೇಟೆಡ್ ಟು ಅಬೌವ್ ಅಂತ ಹಾಕಿ, ಅಬೌವ್ ಟಾಪಿಕ್ ಅಂತ ಹಾಕಿ, ಅಬೌವ್ ಟಾಪಿಕ್ ಅಂತ ಹಾಕಿ ಅದೇನಾಗುತ್ತೆ ಕೀವರ್ಡ್ಸು ಬರ್ಕೊಳ್ಳುತ್ತೆ. ಮೇಲೆದು ಏನು ಟಾಪಿಕ್ ಇತ್ತು ಅದರ ರಿಲೇಟೆಡ್ ಫುಲ್ ಕೀವರ್ಡ್ಸ್ ನಿಮಗೆ ಕೊಡುತ್ತೆ. ನೀವು ಇಲ್ಲಿ ಓದ್ಕೋಬೋದು. ಓಕೆನಾ. ತುಂಬ ನಿಮಗೆ ಕೀವರ್ಡ್ಸ್ನ ಸಜೆಸ್ಟ್ ಮಾಡಿದೆ. ಲೈಕ್ ಟ್ರೂ ಕ್ರೈಮ್ ಸ್ಟೋರೀಸು, ರಿಯಲ್ ಕ್ರೈಮ್ ಕೇಸಸ್ಸು ತುಂಬ ಇದೆ. ನೀವು ಇಲ್ಲಿ ನೋಡ್ಬೋದು. 20 ನಾವು ಎಷ್ಟು ಹೇಳಿದ್ವಿ 20 ಕೊಟ್ಟಿದೆ. ನಾವು 50 ಬೇಕಿದ್ರೂ ಕೊಡುತ್ತೆ, ಏನದರಲ್ಲಿ ಏನಿಲ್ಲ. ಸೊ ನಾನು ಸಿಂಪಲಿ ಎಕ್ಸಾಂಪಲ್ಗೆ 20 ತೊಗೊಂಡಿದ್ದೀನಿ ಅಷ್ಟೇ. ಸೊ ನೀವು ಏನು ಮಾಡ್ಬೋದು, ಇದ್ರದ್ದು ಸ್ಕ್ರೀನ್ಶಾಟ್ ಬೇಕಿದ್ದರೆ ತಕ್ಕೋಬೋದು, ಇಲ್ಲ ಅಂದರೆ ಇದನ್ನು ಕಾಪಿ ಮಾಡ್ಕೋಬೋದು. ಬಟ್ ಕಾಪಿ ಮಾಡಿದ್ರೆ ನೀವು ಬರೆಯೋಕ್ಕಾಗಲ್ಲ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ತೊಗೊಂಡಾದಮೇಲೆ ಅದು ಇಲ್ಲಿ youtube.studio.comಗೆ ಹೋಗಿ ನಿಮ್ಮ ಡೆಸ್ಕ್ ಟಾಪ್ ಸೈಟಲ್ಲಿ ನಿಮ್ಮ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ನೀವು ಎಲ್ಲಿ ಕೀವರ್ಡ್ ಹಾಕೋದು ಅಂತ ಹೇಳ್ತಾ ಇರೋದು. ಓಕೆನಾ. ಸೊ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ಚಾನೆಲ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕಲ್ಲ ಕೀವರ್ಡ್ಸ್ ಅಂತ ಕೆಳಗಡೆ ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಆ ಕೀವರ್ಡ್ಸ್ ಏನೇನು ಒಂದೊಂದು ಇತ್ತಲ್ಲ 20 ಕೀವರ್ಡ್ಸ್ನ ನಾವಿಲ್ಲಿ ಹಾಕಬೇಕು. ಸೊ ನಾನಿಲ್ಲಿ ಹಾಕಿದ್ದೀನಲ್ಲ ಸೇಮ್ ಅದೇ ಥರ ನೀವು ಹಾಕಬೇಕು. ಅಂದರೆ ಸೇಮ್ ಇದನ್ನು ಹಾಕೋದಲ್ಲ. ಸೊ ನಿಮ್ಮ ಕ್ಯಾಟಗರಿ ಏನಿದೆ ನೀವು ChatGPT ಏನು ಬರೆಸ್ಕೊಂಡ್ರಿ ಅದನ್ನು ಹಾಕಬೇಕು. ಓಕೆನಾ ಗೈಸ್. ಸೊ ಗೊತ್ತಾಗ್ತಿದೆಯಾ. ಸೊ ಅರ್ಥ ಆಗಿಲ್ಲ ಅಂದರೆ ನನಗೆ ಇನ್ನೊಂದು ಸಲ ಕೇಳಿ. ತಿಳ್ಕೊಳ್ಳೋಕ್ಕೂ ನಿಮಗೂ ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಅನಿಸುತ್ತೆ. ಬಟ್ ಕೇಳಿ. ಬಟ್ ಅಷ್ಟೇನು ಕಷ್ಟ ಇಲ್ಲ. ಜಸ್ಟ್ ಟೈಪ್ ಮಾಡೋದಷ್ಟೇ ನೀವು. ನಾನು ಏನು ಟೈಪ್ ಮಾಡ್ತಿದ್ದೀನಿ ಅದನ್ನೇ ಟೈಪ್ ಮಾಡಿ. ಆಮೇಲೆ ನಮಗೆ ಏನು ಕ್ಯಾಟಗರಿ ಬೇಕಲ್ವಾ, ಇದು ಕೀವರ್ಡ್ಸದಾಯ್ತು. ಈಗ ಕ್ಯಾಟಗರಿ ಆಲ್ಸೋ ಸಜೆಸ್ಟ್ ಕ್ಯಾಟಗರಿ ಆಫ್ ದಿ ಚಾನೆಲ್ ಯೂಟ್ಯೂಬ್ ಅಂತ ಹಾಕೋಣ. ಓಕೆನಾ. ಆಲ್ಸೋ ಸಜೆಸ್ಟ್ ಚಾನೆಲ್ ಕ್ಯಾಟಗರಿ ಯೂಟ್ಯೂಬ್. ಸೊ ನಾನು ಇಲ್ಲಿ ಏನು ಟೈಪ್ ಮಾಡಿದ್ದೀನಿ ಅದನ್ನೇ ಟೈಪ್ ಮಾಡಿಬಿಟ್ಟು ಕಳಿಸಿ. ಓಕೆನಾ. ಕಳಿಸಾದ್ಮೇಲೆ ನೋಡಿ ಈಗ ನಮಗೆ ಏನು ನಮ್ಮದು ಚಾನಲ್ದು ಕ್ಯಾಟಗರಿ ಇದೆ, ನಾವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಅದೇ ನಿಮಗೆ ಕೊಡುತ್ತೆ. ಯಾವ ಕ್ಯಾಟಗರಿಗೆ ಸೇರುತ್ತೆ ಕ್ರೈಮ್ ಸ್ಟೋರೀಸು ಇಲ್ಲೇ ಕೊಟ್ಟಿದ್ದಾರೆ. ದ ಮೋಸ್ಟ್ ಕ್ಯಾಟಗರಿ ಫಾರ್ ಯೂಟ್ಯೂಬ್ ಚಾನೆಲ್ ಫೋಕಸ್ಡ್ ಆನ್ ಕ್ರೈಮ್ ಸ್ಟೋರಿ ವುಡ್ ಬಿ ಎಂಟರ್ಟೈನ್ಮೆಂಟ್. ಸೊ ಎಂಟರ್ಟೈನ್ಮೆಂಟ್ ಇದು ಏನು ಕ್ರೈಮ್ ಸ್ಟೋರೀಸ್ದು ಇದೆ ಅದು ಬಂದುಬಿಟ್ಟು ಎಂಟರ್ಟೈನ್ಮೆಂಟ್ಗೆ ಸೇರುತ್ತೆ ಈ ಕ್ಯಾಟಗರಿ ಅಂತ ChatGPTನೇ ನಿಮಗೆ ಹೇಳಿದೆ. ಸೊ ನೀವು ಏನು ಮಾಡಬೇಕು, ನಿಮ್ಮ ಕ್ಯಾಟಗಿರಿನ ಎಂಟರ್ಟೈನ್ಮೆಂಟಲ್ಲಿ ಇಡಬೇಕು. ಸೊ ಗೊತ್ತಲ್ಲ ಎಲ್ಲೋಗ್ಬಿಟ್ಟು ನಿಮ್ಮ ಚಾನಲ್ದು ಏನು ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಂತ. ಸೊ ಇಲ್ಲಿ ಇನ್ನೂ ಕೆಳಗೆ ಸ್ಕ್ರಾಲ್ ಮಾಡೋದಾದರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯು ಮೈಟ್ ಆಲ್ಸೋ ಕನ್ಸಿಡರ್ ಎಜುಕೇಷನ್ ಆರ್ ಪೀಪಲ್ ಆ್ಯಂಡ್ ವ್ಲಾಗ್. ಓಕೆನಾ. ಸೊ ನೀವು ಪೀಪಲ್ ಆ್ಯಂಡ್ ವ್ಲಾಗಿಗೂ ಕೊಡ್ಬೋದು ಕ್ಯಾಟಗರಿ, ಆ್ಯಂಡ್ ಎಜುಕೇಷನ್ಗೂ ಕೊಡ್ಬೋದು. ಫಸ್ಟು ನೀವು ಕೊಡಬೇಕಂದ್ರೆ ಎಂಟರ್ಟೈನ್ಮೆಂಟ್ಗೆ ಕೊಡಬೇಕು ನಿಮ್ಮ ಕ್ಯಾಟಗರಿ ಏನಿದೆ. ಓಕೆನಾ. ಸೊ ಎಂಟರ್ಟೈನ್ಮೆಂಟು ನಿಮಗೆ ಅಷ್ಟು ಸೂಟ್ ಆಗಿಲ್ಲ ಅಂದರೆ ಎಜುಕೇಷನ್ ಇಲ್ಲ ಪೀಪಲ್ ಆ್ಯಂಡ್ ವ್ಲಾಗಲ್ಲಿ ನೀವು ಕ್ಯಾಟಗರಿನ ಕೊಡ್ಬೋದು. ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಲಾಸ್ಟಲ್ಲಿ 2 ಕ್ಯಾಟಗರೀಸ್ ಕೊಟ್ಟಿದ್ದಾರಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಡಿ. ಲಾಸ್ಟ್ 2 ಕ್ಯಾಟಗರಿ ಏನು ಕೊಟ್ಟಿರುತ್ತೆ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟಲ್ಲಿ ಯಾವ ಕ್ಯಾಟಗರಿ ಕೊಟ್ಟಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿದ್ರೇ ನಿಮ್ಮದು ಅದೇ ಕ್ಯಾಟಗರಿ ಅಂತ ಆಗೋದು. ಓಕೆನಾ ಗೈಸ್. ಸೊ ಇದೇ ಥರ ಸೆಲೆಕ್ಟ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ಇದಾಯಿತು ನಮ್ಮದು ಡಿಸ್ಕ್ರಿಪ್ಷನು, ಕೀವರ್ಡ್ಸು ಆ್ಯಂಡ್ ಕ್ಯಾಟಗರಿ. ಸೊ ನಿಮ್ಮ ಬೇರೆಯವ್ರ ಹತ್ರ ಹೋಗಿ ಕೇಳಬೇಕಂತಲೇ ಅವಶ್ಯಕತೆ ಇಲ್ಲ. ನೀವೇ ಸರ್ಚ್ ಮಾಡ್ಕೋಬೋದು ನಿಮ್ಮ ಕ್ಯಾಟಗರೀಸ್ ಏನು, ನಿಮ್ಮ ಆ್ಯಂಡ್ ಕೀವರ್ಡ್ಸ್ ಏನು, ನಿಮ್ಮ ಡಿಸ್ಕ್ರಿಪ್ಷನ್ ಏನು ಬರೆಯೋದು ಅಂತ. ಓಕೆನಾ. ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ. ಬೈ ಚಾನ್ಸ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಂಗೆ ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ ಗೈಸ್. ಸೊ ChatGPT ಯಾರೆಲ್ಲರಿಗೂ ಯೂಸ್ ಮಾಡೋಕ್ಕೆ ಬರಲ್ಲ, ಕೇಳಿ ಯಾವ ಥರ ಯೂಸ್ ಮಾಡೋದಂತ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.